ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ರೀಸೆಂಟಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿದ್ರು. ಆ ಪ್ರೊಸೀಜರ್ ಮುಖಾಂತರ ನಾವೆಲ್ಲ ನಮ್ಮ ಎನ್ಯೂಮರೇಷನ್ ಫಾರ್ಮ್ನ ಸಬ್ಮಿಟ್ ಮಾಡಿದ್ವಿ. BLO ಆಫೀಸರ್, ಬೂತ್ ಲೆವೆಲ್ ಆಫೀಸರ್ಸ್ಗೆ, ಕರೆಕ್ಟ್ ಅಲ್ವಾ? ಆ ಡಾಕ್ಯುಮೆಂಟ್ಸ್ನೆಲ್ಲ ಇವಾಗ ಪ್ರೊಸೆಸ್ ಮಾಡಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಡ್ರಾಫ್ಟ್ ಎಲೆಕ್ಟ್ರಾಲ್ ರೋಲ್ ಇನ್ಫಾರ್ಮೇಷನ್ನ ಪಬ್ಲಿಷ್ ಮಾಡಿದ್ದಾರೆ. ಯಾವತ್ತು ಪಬ್ಲಿಷ್ ಮಾಡಿದ್ದಾರೆ ಅಂದರೆ 24 ಆಗಸ್ಟು 2026, 24 ಆಗಸ್ಟ್ 2026 ಅವತ್ತು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಈ ಪಬ್ಲಿಷ್ ಮಾಡಿರೋ ಲಿಸ್ಟಲ್ಲಿ ನಮ್ಮ ಮತ್ತು ನಿಮ್ಮೆಲ್ಲ ಅಥವಾ ನಿಮ್ಮ ಮನೆಯವ್ರದ್ದಾಗಿರ್ಬೋದು, ನಿಮ್ಮದಾಗಿರ್ಬೋದು, ಅವರ ಹೆಸರು ಇದೆಯಾ ಈ ಡ್ರಾಫ್ಟ್ ರೋಲಲ್ಲಿ? ಇದ್ದರೆ ಹೇಗೆ ಚೆಕ್ ಮಾಡೋದು ಮತ್ತು ಡ್ರಾಫ್ಟ್ ರೋಲ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಸೊ ಈ ಪರ್ಟಿಕ್ಯುಲರ್ ಡ್ರಾಫ್ಟ್ ರೋಲ್ನ ನೀವು ಡೌನ್ಲೋಡ್ ಮಾಡಬೇಕು ಅಂದರೆ ನೀವು ನಿಮ್ಮ ಮೊಬೈಲ್ ಇರ್ಬೋದು, ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಅಥವಾ ಡೆಸ್ಕ್ಟಾಪ್ ಇರ್ಬೋದು, ಅಲ್ಲಿ voters.eci.gov.in ಅಂತ ಒಂದು ವೆಬ್ಸೈಟ್ ಇದೆ. ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದೇನೆ ಅಫಿಷಿಯಲ್ ವೆಬ್ಸೈಟು. ನೀವು ಈ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಪಬ್ಲಿಷ್ ಮಾಡಿದಾರಲ್ಲ ಅದನ್ನು ಡೌನ್ಲೋಡ್ ಮಾಡ್ಬೋದು. ಅದನ್ನು ಡೌನ್ಲೋಡ್ ಮಾಡೋದಕ್ಕೆ ನಿಮ್ಮ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಅಥವಾ ಮೊಬೈಲಲ್ಲಿ ಯಾವುದೇ ಒಂದು ಬ್ರೌಸರ್ನ ಓಪನ್ ಮಾಡಿ. ಬ್ರೌಸರ್ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ನೀವು ವೋಟರ್ಸ್ ECI ಅಂತ ಸರ್ಚ್ ಮಾಡಿ ಸಾಕು. ವೋಟರ್ಸ್ ECI ಅಂತ ಸರ್ಚ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಇದೆ. ಇಲ್ಲಿ https voters.eci.gov.in ಅಂತ ಒಂದು ವೆಬ್ಸೈಟ್ ಬರುತ್ತೆ. ಫಸ್ಟೇನೆ ಬರುತ್ತೆ. ನೀವು ಇದನ್ನು ನಿಮ್ಮ ಮೊಬೈಲಲ್ಲಾದರೂ ಕೂಡ ಮಾಡ್ಬೋದು, ಅಥವಾ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಕೂಡ ಮಾಡ್ಬೋದು. ನಾನು ಈ ಲಿಂಕ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಮಗೆ ಈ voters.eci.gov.in ವೆಬ್ಸೈಟ್ ಏನಿದೆಯಲ್ಲ ಅದು ಓಪನ್ ಆಗ್ತಿದೆ. ನೀವಿಲ್ಲಿ ನೋಡ್ಬೋದು ರೈಟ್ ಸೈಡಲ್ಲಿ ಸರ್ವಿಸಸ್ ಅಂತ ಇದೆ. ಇಲ್ಲಿ ಸರ್ವಿಸಸ್ ಅಂತ ಇದೆಯಲ್ಲ, ಈ ಸರ್ವಿಸಸ್ ಕೆಳಗಡೆ ಡೌನ್ಲೋಡ್ ಎಲೆಕ್ಟ್ರಾಲ್ ರೋಲ್ ಅಂತ ಇದೆ. ಈ ಆಪ್ಷನ್ನ ಚೂಸ್ ಮಾಡಬೇಕು. ವೆನ್ ಯು ಚೂಸ್ ದಟ್ ಆಪ್ಷನ್ನ ನಿಮಗೆ ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೇಟ್, ವಿ ಆರ್ ಬೇಸಿಕಲಿ ಫ್ರಮ್ ಕರ್ನಾಟಕ ರಾಜ್ಯದ್ದು ನಮಗೆ ಇಂಟ್ರೆಸ್ಟ್ ಇರೋದ್ರಿಂದ ಕರ್ನಾಟಕ ಅಂತ ಟೈಪ್ ಮಾಡಿ, ಅಥವಾ ಕೆ ಅಂತ ಟೈಪ್ ಮಾಡಿದ್ರೆ ಸಾಕು. ಕೆಲಿ ಸ್ಟಾರ್ಟ್ ಆಗುವಂಥ ಎಲ್ಲ ರಾಜ್ಯಗಳನ್ನು ತೋರಿಸುತ್ತೆ. ಕರ್ನಾಟಕನ ಚೂಸ್ ಮಾಡಬೇಕು. ಕರ್ನಾಟಕ ಚೂಸ್ ಮಾಡಾದ್ಮೇಲೆ ಇಯರ್ ಆಫ್ ರಿವಿಷನ್ನು, ಯಾವ ಇಯರ್ದು ರಿವಿಷನ್ನ ನಾವು ಚೂಸ್ ಮಾಡಬೇಕು? 2026. ರೋಲ್ ಟೈಪು ಇಲ್ಲಿ ನೋಡಿ, SIR ಡ್ರಾಫ್ಟ್ ರೋಲ್ 2026 ಅಂತ ಇದೆಯಲ್ಲ, ಇದನ್ನು ಚೂಸ್ ಮಾಡಬೇಕು. ಬಿಕಾಸ್ ಈ ಪರ್ಟಿಕ್ಯುಲರ್ ಡ್ರಾಫ್ಟ್ ರೋಲ್, ಈ ಆಪ್ಷನ್ ಏನಿದೆಯಲ್ಲ, ದಟ್ ಈಸ್ ರಿಲೇಟೆಡ್ ಟು ರೀಸೆಂಟು SIR ಎಕ್ಸ್ಟೆನ್ಸಿವ್ ರಿವಿಷನ್ ಏನು ಮಾಡಿದ್ರಲ್ಲ ಅದು. ಅದಾದಮೇಲೆ ನಮ್ಮ ಡಿಸ್ಟಿಕ್ನ ಚೂಸ್ ಮಾಡಬೇಕಾಗತ್ತೆ. ಡಿಸ್ಟಿಕ್ಕು ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ BBMP ಸೌತ್ ಅಂತ ಚೂಸ್ ಮಾಡ್ತೀನಿ. ಅದೇ ರೀತಿ ನಿಮ್ಮ ಡಿಸ್ಟಿಕ್ಕು, ಫಾರ್ ಎಕ್ಸಾಂಪಲ್ ಬಿಜಾಪುರ ಇದ್ದರೆ ಬಿಜಾಪುರ ಚೂಸ್ ಮಾಡ್ಬೋದು, ಬೆಳಗಾಂ ಇದ್ದರೆ ಬೆಳಗಾಂ ಚೂಸ್ ಮಾಡ್ಬೋದು, ಅಥವಾ ಮೈಸೂರು ಇದ್ದರೆ ಮೈಸೂರು ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಮೈಸೂರು ಚೂಸ್ ಮಾಡ್ತೀನಿ. ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಬರುತ್ತೆ. ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಚೂಸ್ ಮಾಡಿ. ಇಲ್ಲಿ ನೋಡಿ ಪಿರಿಯಾಪಟ್ಟಣ ಇದೆ, ಕೃಷ್ಣರಾಜನಗರ ಇದೆ, ಹುಣಸೂರು. ಫಾರ್ ಎಕ್ಸಾಂಪಲ್ ನಾನು ಹುಣಸೂರು ತಾಲೂಕ್ದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿದು ಡ್ರಾಫ್ಟ್ ರೋಲ್ನ ಡೌನ್ಲೋಡ್ ಮಾಡಬೇಕು ಅಂದರೆ ಅದನ್ನು ಚೂಸ್ ಮಾಡ್ಬೋದು. ನೀವಿಲ್ಲಿ ನೋಡ್ಬೋದು ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ. ನಿಮಗೆ ಕನ್ನಡದಲ್ಲಿ ಬೇಕು ಅಂದರೆ ಕನ್ನಡ ಚೂಸ್ ಮಾಡಿ, ಇಂಗ್ಲೀಷ್ ಬೇಕು ಅಂದರೆ ಇಂಗ್ಲೀಷ್ ಚೂಸ್ ಮಾಡಿ. ಅದರಲ್ಲೇ ನಿಮ್ಮ ಡ್ರಾಫ್ಟ್ ಎಲೆಕ್ಟ್ರಾಲ್ ರೋಲು ಡೌನ್ಲೋಡ್ ಆಗುತ್ತೆ. ನೀವಿಲ್ಲಿ ನೋಡಿದ್ರೆ ನಾನು ಹುಣಸೂರು ಚೂಸ್ ಮಾಡಾದ್ಮೇಲೆ ಹುಣಸೂರಲ್ಲಿ ಬರುವಂತಹ ಎಲ್ಲ ಪಾರ್ಟ್ ನಂಬರ್ ಮತ್ತು ಪಾರ್ಟ್ ನೇಮು, ಅಂದರೆ ಪೂಲಿಂಗ್ ಸ್ಟೇಷನ್ ಅಂತ ಕರಿತೀವಿ. ಒಂದು ತಾಲೂಕಲ್ಲಿ ಕೆಲವೊಂದು ಸ್ಕೂಲ್ ಅಥವಾ ಕೆಲವೊಂದು ಪೂಲಿಂಗ್ ಸ್ಟೇಷನ್ನ ಐಡೆಂಟಿಫೈ ಮಾಡಿರ್ತಾರಲ್ಲ, ನೀವು ನಿಮ್ಮ ಎಲೆಕ್ಟ್ರಾಲ್ ಪೇರೋಲ್ ಅಥವಾ ನೀವು ರೀಸೆಂಟಾಗಿ ಸಬ್ಮಿಟ್ ಮಾಡಿರುವಂಥ ಎನ್ಯೂಮರೇಷನ್ ಫಾರ್ಮ್ ಏನಿದೆಯಲ್ಲ, ಅಲ್ಲಿ ನಿಮಗೆ ಈ ಇನ್ಫಾರ್ಮೇಷನ್ ಕಾಣಿಸುತ್ತೆ. ಗೊತ್ತಾಯ್ತಾ? ಅದನ್ನು ಹೇಗೆ ನೋಡೋದು ಅಂದರೆ, ನೀವು ಸಬ್ಮಿಟ್ ಮಾಡಿರೋಂತಹ ಎನ್ಯೂಮರೇಷನ್ ಫಾರ್ಮ್ಸ್ದು ಈ ರೀತಿ ಟೆಂಪ್ಲೇಟ್ ಇರುತ್ತಲ್ವ, ಈ ಸೆಕ್ಷನಲ್ಲಿ ಪಾರ್ಟ್ ನಂಬರ್ ಮತ್ತು ಪೂಲಿಂಗ್ ಸ್ಟೇಷನ್ ಅಂತ ಇರುತ್ತೆ. ನಿಮ್ಮ ಹತ್ರ ಏನಾದ್ರೂ ಎನ್ಯೂಮರೇಷನ್ ಫಾರ್ಮ್ದು ಇಮೇಜ್ ಇದ್ದರೆ ನೀವು ಇದನ್ನು ಸರ್ಚ್ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಇದಿಲ್ಲ ಅಂದ್ರೂ ಕೂಡ ನಿಮಗೆ, ನೀವು ಯಾವ ಸ್ಕೂಲಲ್ಲಿ ನೀವು ಹೋಗಿ ವೋಟ್ ಹಾಕ್ತೀರಾ ಅಂತ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ನೋಡಿ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ರಾಮೇನಹಳ್ಳಿ ಅಂತ ಇದೆ. ನೀವು ಅಲ್ಲೇನಾರ ಹೋಗಿ ವೋಟ್ ಮಾಡ್ತಾಯಿದ್ರೆ ನೀವು ಅದನ್ನು ಚೂಸ್ ಮಾಡ್ಬೋದು. ಇಲ್ಲಿ ಎಷ್ಟೊಂದಿದೆ, ನೀವು ಇಲ್ಲಿ ನೋಡ್ಬೋದು. ನೀವು ನಿಮಗೆ
ಪೋಲಿಂಗ್ ಸ್ಟೇಷನ್ ನಂಬರ್ ಗೊತ್ತಿದ್ರೂ ಕೂಡ ನಂಬರ್ನ ಎಂಟರ್ ಮಾಡ್ಬೋದು. 55 ಅಂತ ಎಂಟರ್ ಮಾಡಿದ್ರೆ ನೋಡಿ 55 ಗೌರ್ಮೆಂಟ್ ಲೋವರ್ ಪ್ರೈಮರಿ ಸ್ಕೂಲ್ ನಾಗಮಂಗಲ ಅಂತ ಇದೆ. ನೀವು ಇದನ್ನು ಬೇಕಾದ್ರೂ ಚೂಸ್ ಮಾಡ್ಬೋದು. ನಿಮ್ಮ ಪೋಲಿಂಗ್ ಸ್ಟೇಷನ್ ಏನಿದೆಯಲ್ಲ ಅದನ್ನು ಚೂಸ್ ಮಾಡಿ ಈಗ ಡೌನ್ಲೋಡ್ ಸೆಲೆಕ್ಟೆಡ್ PDF ಅಂತ ಕ್ಲಿಕ್ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಕ್ಯಾಪ್ಚಾ ಅಂತ ಇದೆಯಲ್ಲ, ಇಲ್ಲಿ ಏನು ತೋರಿಸ್ತಿದೆಯಲ್ಲ ನಿಮಗೆ ಕಾಣಿಸ್ತಿರೋಂಥ ಸೇಮ್ ಕ್ಯಾರೆಕ್ಟರ್ಸ್ನ ಎಂಟರ್ ಮಾಡಬೇಕು. ಎಂಟರ್ ಮಾಡಾದ್ಮೇಲೆ ಡೌನ್ಲೋಡ್ ಸೆಲೆಕ್ಟೆಡ್ PDF ಅಂತ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಿ ನಿಮಗೆ ಆ ವರ್ಷನ್ನ ಡೌನ್ಲೋಡ್ ಆಯಿತು. ಅದನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಎಲೆಕ್ಟ್ರಲ್ ರೋಲ್ 2026 S10 ಕರ್ನಾಟಕ ಅಂತ ಇದೆ. ಇದು ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದೆ. ಇಲ್ಲಿ ನೀವು ಹೋದರೆ ನಿಮ್ಮ ಪೋಲಿಂಗ್ ಸ್ಟೇಷನ್ದು ಫೋಟೋನು ಕೂಡ ಕಾಣಿಸುತ್ತೆ. ಓಕೆ, ಅದೇ ರೀತಿ ಈ ಡೌನ್ಲೋಡ್ ಆಗಿರೋಂತಹ ಎಲೆಕ್ಟ್ರೋಲ್ ರೋಲಲ್ಲಿ ನಿಮ್ಮ ಹೆಸರಿದೆಯಾ ಅಲ್ವಾ ಅಂತ ಚೆಕ್ ಮಾಡಿಕೊಂಡು ಹೆಸರಿದ್ರೆ ಸಂತೋಷ, ಯು ಆರ್ ಗುಡ್, ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ಇಲ್ಲ ಅಂದರೆ ನೀವು ಬೇಕಾದ್ರೆ ನಿಮ್ಮ BLO ಅಧಿಕಾರನ ಅಥವಾ ರೆಸ್ಪೆಕ್ಟಿವ್ ಅಧಿಕಾರಿಗಳು ಏನಿರ್ತಾರಲ್ಲ ಅಥವಾ ಆಫೀಸರ್ಸ್ನ ಅವ್ರನ್ನ ಮೀಟ್ ಆಗ್ಬೋದು. ಓಕೆ, ದಿಸ್ ಇಸ್ ಒನ್ ವೇ. ಅದೇ ರೀತಿ ನಾವು ಇನ್ನೊಂದು ಸರಿ ಬೆಂಗಳೂರ್ದು ಯಾವ್ದಾರ ಒಂದು ಬೆಂಗಳೂರು ಸೌತಲ್ಲಿ ಒಂದು ಏರಿಯಾದು ಡೌನ್ಲೋಡ್ ಮಾಡೋಣ. ಬೆಂಗಳೂರು ಸೌತಲ್ಲಿ ಬಸವನಗುಡಿ ಇದೆ. ಬಸವನಗುಡಿಲಿ ನೀವು ಕನ್ನಡನಾರು ಚೂಸ್ ಮಾಡ್ಬೋದು, ಇಂಗ್ಲೀಷಾರು ಚೂಸ್ ಮಾಡ್ಬೋದು. ನಾನು ಈ ಸಾರಿ ಕನ್ನಡ ಚೂಸ್ ಮಾಡ್ತೀನಿ. ಇಲ್ಲಿ ನೋಡಿ ನಿಮಗೆ ಪೋಲಿಂಗ್ ಸ್ಟೇಷನ್ ಬರುತ್ತೆ. ನಿಮಗೆ ಪೋಲಿಂಗ್ ಸ್ಟೇಷನ್ ಹೆಸರು ಗೊತ್ತಿದ್ರೆ ಓಕೆ, ಇಲ್ಲಾಂದರೆ ನೀವು ಬೇಕಾದರೆ ನಿಮಗೆ ಪೋಲಿಂಗ್ ಸ್ಟೇಷನ್ ಹೆಸರು ಗೊತ್ತಿದ್ರೆ ಹೆಸರಲ್ಲಿ ಚೂಸ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ನಂಬರ್ ಗೊತ್ತಿದ್ರೆ ನಂಬರ್ನ ಎಂಟ್ರ್ ಮಾಡಿದ್ರೆ ಅದು ತೋರಿಸುತ್ತೆ. ನಿಮ್ಮ ಪೋಲಿಂಗ್ ಸ್ಟೇಷನ್ನ ಸೆಲೆಕ್ಟ್ ಮಾಡಿ, ಆಮೇಲೆ ಇಲ್ಲಿ ಕ್ಯಾಪ್ಚಾ ಏನು ಕಾಣಿಸ್ತಿದೆಯಲ್ಲ ಕ್ಯಾಪ್ಚಾನ ಎಂಟ್ರ್ ಮಾಡಿ, ಆಮೇಲೆ ಡೌನ್ಲೋಡ್ ಸೆಲೆಕ್ಟೆಡ್ PDF ಅಂತ ಕೊಟ್ಟರೆ ಆ ಪರ್ಟಿಕ್ಯುಲರ್ ಪೋಲಿಂಗ್ ಸ್ಟೇಷನ್ ಏನಿದೆಯಲ್ಲ ಕಂಪ್ಲೀಟ್ ಡೇಟಾ ಕನ್ನಡದಲ್ಲಿ ಡೌನ್ಲೋಡ್ ಆಯಿತು. ಓಕೆ, ನಿಮಗೆ ಕನ್ನಡ ಕಂಫರ್ಟಬಲ್ ಇದ್ದರೆ ಕನ್ನಡದಲ್ಲಿ ಡೌನ್ಲೋಡ್ ಮಾಡಿ, ಇಂಗ್ಲೀಷ್ ಕಂಫರ್ಟಬಲ್ ಇದ್ದರೆ ಇಂಗ್ಲೀಷ್ ಡೌನ್ಲೋಡ್ ಮಾಡಿ. ಓಕೆ, ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋದಲ್ಲಿ SIR ಡ್ರಾಫ್ಟ್ ರೋಲ್ನ ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಆ ಡೌನ್ಲೋಡ್ ಮಾಡಿರೋವಂಥ ಡಾಕ್ಯುಮೆಂಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವೋ ಅಂತ ಚೆಕ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು ಅನ್ಕೋತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್, ಧನ್ಯವಾದಗಳು.